Hello, dear students. Welcome to the science class, and I heartily welcome you to the 9th standard also. ಸೊ 9ನೇ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ 8th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮನ್ನು ಬರೆದ್ಬಿಟ್ಟು ನೀವು ಈಗ 9th ಸ್ಟ್ಯಾಂಡರ್ಡ್ಗೆ ಕಾಲಿರಿಸಿದ್ದೀರಾ. ಯು ಆರ್ ಆಲ್ ವೆಲ್ಕಮ್ ಫಾರ್ 9th ಸ್ಟ್ಯಾಂಡರ್ಡ್. ಸೊ ದ ಡಿಫ್ರೆನ್ಸ್ ಫಾರ್ 8th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಸ್ಟ್ಯಾಂಡರ್ಡ್ ಈಸ್ 9th ಸ್ಟ್ಯಾಂಡರ್ಡ್ ಕಂಪ್ಲೀಟಾಗಿ SSLC ರೀತಿಯೇ ನಿಮಗೆ ಇವ್ಯಾಲ್ಯೂಷನ್ ಮೆಥಡ್ ಇರುತ್ತೆ, ಚಾಪ್ಟರ್ಸ್ ಇರುತ್ತೆ, ಪ್ರತಿಯೊಂದು ಕೂಡ ನಿಮಗೆ SSLC ಥರನೇ ಇರುತ್ತೆ. ಸೊ ಇಂಡೈರೆಕ್ಟ್ಲಿ ಯು ಆರ್ ಗೆಟಿಂಗ್ ರೆಡಿ ಟು SSLC ಅಂತ. ಓಕೆ, ಹಾಗಾಗಿ 8ಗೆ ಹೋಲಿಸ್ಕೊಂಡ್ರೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ, ಅಲ್ಲಿ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಇತ್ತು, ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ಸೊ ಹೀಗೆ ಟೋಟಲಿ ನಿಮ್ಮ ಸ್ಕೂಲಲ್ಲಿ ಇದನ್ನು ಆಗಲೇ ನಿಮಗೆ ಹೇಳಿರ್ತಾರೆ. ಇಷ್ಟನ್ನ ಸಿಂಪಲಾಗಿ ಹೇಳ್ತಾ ನಾನು ನಿಮಗೆ 9th ಸ್ಟ್ಯಾಂಡರ್ಡ್ಗೆ ವೆಲ್ಕಮನ್ನು ಮಾಡ್ತೀನಿ. ಸೊ ಇಲ್ಲಿ ನಾವು 9th ಸೈನ್ಸಲ್ಲಿ ಫಸ್ಟ್ ಚಾಪ್ಟರ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಚಾಪ್ಟರ್ ನಿಮಗೆ ಆಗಲೇ ಗೊತ್ತಿರೋ ಹಾಗೆ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ಚಾಪ್ಟರ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಓಕೆ, ಸೊ ವಾಟ್ ಯು ಮೀನ್ ಬೈ ಮ್ಯಾಟರ್? ಇಂಗ್ಲೀಷಲ್ಲಿ ಟೋಟಲ್ ಆಗಿ ನಮಗೆ ಮ್ಯಾಟರ್ ಅನ್ನೋ ವರ್ಡ್ಗೆ ಅರ್ಥ ಏನು ಅಂತಂದರೆ ವಿಷಯ ಅಂತ ತಗೊಳ್ತೀವಿ. ಕನ್ನಡದಲ್ಲಿ ಅದಕ್ಕೆ ಅರ್ಥ ವಿಷಯ ಅಂತ. ಓಕೆ, ಬಟ್ ಇನ್ ಕೆಮಿಸ್ಟ್ರಿ ಮ್ಯಾಟರ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಡೆಫಿನಿಷನ್ ಇದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಇದೆ. ಹಾಗಾದರೆ ಮ್ಯಾಟರ್ ಅಂದರೆ ಏನು, ನಮ್ಮ ಸರೌಂಡಿಂಗಲ್ಲಿರುವ ಮ್ಯಾಟರ್ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಾಟ್ ಡು ಯು ಮೀನ್ ಬೈ ಮ್ಯಾಟರ್? ಸಿ, ವಿ ಸಿ ಎ ಲಾರ್ಜ್ ವೆರೈಟಿ ಆಫ್ ಥಿಂಗ್ಸ್ ವಿತ್ ಡಿಫ್ರೆಂಟ್ ಶೇಪ್ಸ್, ಸೈಜಸ್, ಟೆಕ್ಸ್ಚರ್ಸ್. ಓಕೆ, ಸೊ ನಮ್ಮ ಸುತ್ತಮುತ್ತ ನಾವು ಸಾಕಷ್ಟು ರೀತಿಯ ವಸ್ತುಗಳನ್ನು ನೋಡ್ತೀವಿ, ಥಿಂಗ್ಸನ್ನು ನೋಡ್ತೀವಿ. ಅದು ಒಂದು ರೀತಿ ಇರೋದಿಲ್ಲ. ಇಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಶೇಪ್ಸ್. ಸೊ ಇಫ್ ಯು ಕನ್ಸಿಡರ್ sun is having a shape like this. ನೀವು ಡ್ರಾಯಿಂಗ್ ಬಿಡಿಸ್ಬೇಕಾದ್ರೂ ಕೂಡ ನೀವು ನೋಡ್ತೀರ. ಓಕೆ, ಇಫ್ ಯು look at a tree, it will be like this, or a plant, it will be like this. ಓಕೆ, ಅದರಲ್ಲಿ ಬ್ರಾಂಚಸ್ ಇರುತ್ತೆ, ಲೀವ್ಸ್ ಇರುತ್ತೆ. ಓಕೆ, ಇಫ್ ಯು look at a stone, it will look like this or something else. ಓಕೆ, ಸೊ ಒಂದೊಂದು ವಸ್ತು ಒಂದೊಂದು ರೀತಿ ಇರುತ್ತೆ. ಒಂದು ಪೆನ್ನನ್ನು ನೋಡ್ತೀರಾ, ಅದು ಒಂಥರ ಇರುತ್ತೆ. ಓಕೆ, ಸೊ ಯು ವಿಲ್ ಸಿ ಡಿಫ್ರೆಂಟ್ ಶೇಪ್ಸ್ ಆಫ್ ಥಿಂಗ್ಸ್ ಆ್ಯಂಡ್ ಯು ವಿಲ್ ಸಿ ಡಿಫ್ರೆಂಟ್ ಸೈಜಸ್ ಆಲ್ಸೋ. ಒಂದೊಂದು ವಸ್ತು ಒಂದೊಂದು ಸೈಜ್ ಇರ್ತಾ ಹೋಗುತ್ತೆ ಅಂತ. ಓಕೆನಾ? ಅದೇ ರೀತಿ ಡಿಫ್ರೆಂಟ್ ಟೆಕ್ಸ್ಚರ್. ಒಂದು ವಸ್ತುವನ್ನು ಮುಟ್ಟಿದರೆ ಇನ್ನೊಂದು ವಸ್ತುವನ್ನು ಮುಟ್ಟಿದ ಹಾಗೆ ಫೀಲ್ ಆಗಲ್ಲ ನಮಗೆ. ಫಾರ್ ಎಕ್ಸಾಂಪಲ್, ಒಂದು ಬಾರ್ಕ್ ಆಫ್ ಎ ಟ್ರೀ ತಗೊಳ್ಳಿ. ಸೊ ಒಂದು ಮರವನ್ನು ಮುಟ್ಟಿದರೆ ಒಂಥರ ಫೀಲ್ ಆಗುತ್ತೆ. ಒಂದು ಪ್ಲಾಂಟ್, ಸಣ್ಣದೊಂದು ಸಸ್ಯವನ್ನು ಮುಟ್ಟಿದರೆ ಒಂಥರ ಫೀಲ್ ಆಗುತ್ತೆ. ನಮ್ಮ ಗೋಡೆಯನ್ನು ಮುಟ್ಟಿದರೆ, ಕಲ್ಲನ್ನು ಮುಟ್ಟಿದರೆ, ಸೊ ಅದು ಫೀಲ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತೀವಿ, ಟೆಕ್ಸ್ಚರ್ ಅಂತ ಕರಿತೀವಿ. ಸೊ ಟೆಕ್ಸ್ಚರ್ ವಿಲ್ ಆಲ್ಸೋ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಓಕೆ, ಸೊ ಏನೇ ಆಗಿರಲಿ, ಯಾವುದಾದ್ರೂ ಶೇಪ್ ಇರಲಿ, ಯಾವುದಾದ್ರೂ ಸೈಜ್ ಇರಲಿ, ಆ್ಯಂಡ್ ವಾಟ್ ಎವರ್ ದ ಟೆಕ್ಸ್ಚರ್ ಮೇ ಬಿ, ಎವ್ರಿಥಿಂಗ್ ಇನ್ ದ ಯೂನಿವರ್ಸ್, ಇಡೀ ವಿಶ್ವದಲ್ಲಿ ಎಲ್ಲವೂ ಕೂಡ ಮಾಡಿರೋದು ಇದರಿಂದ ಅಂದರೆ ಮ್ಯಾಟರಿಂದ. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಹಾಗಾದರೆ ಮ್ಯಾಟರ್ ಅಂದ್ರೇನು? ಓಕೆ, ಸೊ ಯೂನಿವರ್ಸಲ್ ಅಂದರೆ ಇಡೀ ಭೂಮಿ, ಅಂದರೆ ನಮ್ಮ ಭೂಮಿ ಅಷ್ಟೇ ಅಲ್ಲ, ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಇಟ್ ಸೆಲ್ಫ್. ಅಂದರೆ ಲೈಕ್ ಬೇರೆ ಸ್ಟಾರ್ಸ್ ಬಂತು, ಸೋಲಾರ್ ಸಿಸ್ಟಮ್ ಬಂತು, ಪ್ರತಿಯೊಂದು ಕೂಡ ಸೇರಿದರೆ ನಮಗೆ ಯೂನಿವರ್ಸ್ ಅಂತ ತಗೊಳ್ತೀವಿ. ಲೈಕ್ ಗ್ಯಾಲಾಕ್ಸಿಸ್ ಅಂತ ಕರಿತೀವಿ. ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಯಾವ್ದು ಮ್ಯಾಟರ್ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ದ ಏರ್ ವಿ ಬ್ರೀತ್, ನಾವು ಉಸಿರಾಡುವಂಥ ಗಾಳಿ ಆಗಿರ್ಬೋದು. ಫುಡ್ ವಿ ಈಟ್, ನಾವು ತಿನ್ನುವಂಥ ಆಹಾರ. ಸ್ಟೋನ್ಸ್, ಕಲ್ಲುಗಳು. ಸ್ಟಾರ್ಸ್, ಪ್ಲ್ಯಾಂಟ್ಸ್, ಅನಿಮಲ್ಸ್, ಈವನ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್, ಒಂದು ಸಣ್ಣ ನೀರಿನ ಹನಿ, ಅಥವಾ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್, ಅಂದರೆ ಒಂದು ಮರಳಿನ ಕಣ. ಒಂದು ನೀರಿನ ಹನಿ ಆಗಿರ್ಬೋದು, ಮರಳಿನ ಕಣ ಆಗಿರ್ಬೋದು. ಎವ್ರಿಥಿಂಗ್ ಈಸ್ ಮ್ಯಾಟರ್. ಪ್ರತಿಯೊಂದು ಕೂಡ ಏನಂತ ಕನ್ಸಿಡರ್ ಆಗುತ್ತೆ? ಮ್ಯಾಟರ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಹಾಗಾದರೆ ವಾಟ್ ಡು ಯು ಮೀನ್ ಬೈ ಮ್ಯಾಟರ್ ಎಕ್ಸಾಕ್ಟ್ಲಿ? ಮ್ಯಾಟರ್ಗೆ ಡೆಫಿನಿಷನನ್ನು ನೋಡೋದಕ್ಕೂ ಮುಂಚೆ, ಮ್ಯಾಟರ್ಗೆ ತನ್ನದೇ ಆಗಿರತಕ್ಕಂತಹ ಗುಣಗಳಿದೆ. ಏನು ಅಂತಂದರೆ, ಇಟ್ ಅಕ್ಯುಪೈಸ್ ಸ್ಪೇಸ್. ಅದು ಒಂದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎ ಮಾಸ್. ಅದಕ್ಕೆ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಮಾಸ್ ಇದೆ ಅಂತ ಹೇಳ್ತೀವಿ. ವಾಟ್ ಡು ಯು ಮೀನ್ ಬೈ ಅಕ್ಯುಪೈಯಿಂಗ್ ಸ್ಪೇಸ್? ದಟ್ ಮೀನ್ಸ್ ದ್ಯಾಟ್, ಫಾರ್ ಎಕ್ಸಾಂಪಲ್, ಇಫ್ ಯು ಕೀಪ್ ಅ ಬುಕ್ ಆನ್ ಎ ಟೇಬಲ್, ಒಂದು ಬುಕ್ಕನ್ನು ನೀವು ಒಂದು ಟೇಬಲ್ ಮೇಲೆ ಇಟ್ಟಿದ್ದೀರಿ ಅಂತಂದರೆ, ಓಕೆ, ಅದು ಆ ಟೇಬಲ್ ಮೇಲೆ ಒಂದಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ದಿಸ್ ಸ್ಪೇಸ್ ಕೆನಾಟ್ ಬಿ ಫುಲ್ಫಿಲ್ಡ್ ಬೈ ಎನಿ ಅದರ್ ಸಬ್ಸ್ಟೆನ್ಸ್. ಯಾವುದೇ ಒಂದು ಇನ್ನೊಂದು ಮ್ಯಾಟರ್ ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಬುಕ್ ಏನು ನೀವು ಟೇಬಲ್ ಮೇಲೆ ಇಟ್ಟಿದ್ದೀರಿ, ಆ ಪ್ಲೇಸಲ್ಲಿ ಬೇರೆ ಏನೂ ಇಟ್ಕೊಳ್ಳೋಕ್ಕಾಗಲ್ಲ.
ಸೊ ಅಂದರೆ ತನ್ನದೇ ಆಗಿರ್ತಕ್ಕಂಥ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಮ್ಯಾಟರು. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಮಾಸ್ ಅಂತಂದರೆ ದ್ರವ್ಯರಾಶಿ ಅಂತ ಕರಿತೀವಿ. ಆರ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಮಾಸಿಗೆ ಬೇರೆನೇ ಡೆಫಿನೇಷನ್ ಇದೆ, ಬಟ್ ಸದ್ಯಕ್ಕೆ ಇಲ್ಲಿ ನೀವು ತಿಳ್ಕೊಳ್ಳಿ, ಅದಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ತೂಕ ಇದೆ, ವೆಯ್ಟ್ ಇದೆ. ಓಕೆ, ಸೊ ವೆಯ್ಟ್ ಈಸ್ ಟೋಟಲಿ ಡಿಫ್ರೆಂಟ್ ದೆನ್ ಮಾಸ್, ಬಟ್ ಕಂಪ್ಲೀಟಾಗಿ ನೀವು ನೆಕ್ಸ್ಟ್ ಬರೋ ಚಾಪ್ಟರ್ ತಿಳ್ಕೊಳ್ತಾ ಹೋಗ್ತಿರೋದು. ಸೊ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಮಾಸ್ ಇದೆ, ಅಂದರೆ ವೆಯ್ ಮಾಡುತ್ತೆ. 1 kg 2 kg ಅಂತೀವಿ, 1 ಲೀಟರ್ 2 ಲೀಟರ್ಸ್ ಅಂತ ಕರಿತೀವಿ. ಸೊ ತನ್ನದೇ ಆಗಿರ್ತಕ್ಕಂಥ ಒಂದು ಮಾಸ್ ಇದೆ, ಜೊತೆಗೆ ಇಟ್ ಆಕ್ಯುಪೈಸ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ದಟ್ ಮೀನ್ಸ್ ದ್ಯಾಟ್ ದೇ ಹ್ಯಾವ್ ಬೋತ್ ಮಾಸ್ ಅಂಡ್ ವಾಲ್ಯೂಮ್. ಏನು ವಾಲ್ಯೂಮ್ ಅಂತ ಹೇಳಿದ್ವಲ್ಲ, ವಾಟ್ ಯು ಮೀನ್ ಬೈ ವಾಲ್ಯೂಮ್? ವಾಲ್ಯೂಮ್ ಈಸ್ ನಥಿಂಗ್ ಬಟ್ ದ ಸ್ಪೇಸ್ ಆಕ್ಯುಪೈಡ್. ಸ್ಪೇಸ್ ಆಕ್ಯುಪೈಡ್. ಸೊ ಅಂದರೆ ಯಾವುದೋ ಒಂದು ವಸ್ತು ಏನು ಸ್ಪೇಸ್ ಆಕ್ಯುಪೈ ಮಾಡ್ಕೊಂಡಿದೆಯಲ್ಲ, ಅದು ಅದರ ವಾಲ್ಯೂಮ್ ಅಂತ ಕರಿತೀವಿ. ಎಷ್ಟು ಜಾಸ್ತಿ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೋ ಅಷ್ಟು ಅದರ ವಾಲ್ಯೂಮ್ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಜೊತೆಗೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ತೂಕ ಇದೆ. ದೇ ಬೋತ್ ಹ್ಯಾವ್ ಮಾಸ್ ಆ್ಯಂಡ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಸೊ ಮ್ಯಾಟರ್ ಈಸ್ ಸಮಥಿಂಗ್ ವಿಚ್ ಈಸ್ ಹ್ಯಾವಿಂಗ್ ಸ್ಪೇಸ್ ಆ್ಯಂಡ್ ಆಕ್ಯುಪೈಸ್ ಮಾಸ್. ಈಗ ಇನ್ ಡಿಫೈನ್ ಮ್ಯಾಟರ್ ಲೈಕ್ ದಿಸ್: ಮ್ಯಾಟರ್ ಈಸ್ the thing which occupies space and have mass is called matter ಅಂತ ನಾವು ಡಿಫೈನ್ ಮಾಡ್ಬೋದು. ಓಕೆನಾ? ಹಾಗಾದರೆ ಮ್ಯಾಟರ್ನಲ್ಲಿ ಎಷ್ಟು ರೀತಿ ಇದೆ? ಮ್ಯಾಟರ್ನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದರೆ ತುಂಬ ಹಿಂದಿನ ಕಾಲದಿಂದನೂ ಕೂಡ ನಾವು ಮ್ಯಾಟರ್ನ ಕ್ಲಾಸಿಫೈ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ವಾಟ್ ಆರ್ ದೋಸ್ ಕೈಂಡ್ಸ್ ಆಫ್ ಮ್ಯಾಟರ್ ಅಂತ ನೋಡೋದಾದರೆ, ದಟ್ ಈಸ್ ಹಿಸ್ಟ್ರಿ ಆಫ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ಗೆ ನಾವು ಹೋಗ್ತೀವಿ. ಮ್ಯಾಟರ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಫಿಲಾಸಫರ್ಸು, ಬೇರೆ ಬೇರೆ ವ್ಯಕ್ತಿಗಳು, ಸೈಂಟಿಸ್ಟ್ಗಳು ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ನಿಮ್ಮ ಸಿಲೆಬಸ್ಸಲ್ಲಿ 3 ರೀತಿ ಕ್ಲಾಸಿಫಿಕೇಶನನ್ನು ಕೊಟ್ಟಿದ್ದಾರೆ. ಅರ್ಲಿ ಇಂಡಿಯನ್ ಫಿಲಾಸಫರ್ಸ್ ಏನು ಹೇಳ್ತಾರೆ ಮ್ಯಾಟರ್ ಬಗ್ಗೆ ಅಂತ ನೋಡೋಣ. ಓಕೆ, ಸೊ ಮ್ಯಾಟರನ್ನು ಅರ್ಲಿ ಇಂಡಿಯನ್ ಫಿಲಾಸಫರ್ಸು 5 ಬೇಸಿಕ್ ಎಲಿಮೆಂಟ್ಸ್ ಆಗಿ ಮ್ಯಾಟರ್ನ ಕ್ಲಾಸಿಫೈ ಮಾಡ್ತಾರೆ. ದೇ ಕ್ಲಾಸಿಫೈಡ್ ಮ್ಯಾಟರ್ ಇನ್ ದ ಫಾರ್ಮ್ ಆಫ್ 5 ಬೇಸಿಕ್ ಎಲಿಮೆಂಟ್ಸ್. ಅಂದರೆ ಇಡೀ ಯೂನಿವರ್ಸಲ್ಲಿ ಯಾವುದೇ ಮ್ಯಾಟರ್ ಆಗಿರ್ಬೋದು, ಇಟ್ ಬಿಲಾಂಗ್ಸ್ ಟು ಒನ್ ಆಫ್ ದಿ 5 ಎಲಿಮೆಂಟ್ಸ್. ಇಲ್ಲೇನು ಪಂಚತತ್ವ ಅಂತಿದೆ, ಈ ಪಂಚತತ್ವ, ಪಂಚ ಮೀನ್ಸ್ 5, ಪಂಚತತ್ವ ಅಂತಂದರೆ ಪಂಚ್ ಮೀನ್ಸ್ ಸಾಂಸ್ಕ್ರಿಟಲ್ಲಿ 5 ಅಂತ ಹೇಳ್ತೀವಿ, ತತ್ವ ಇನ್ ದ ಸೆನ್ಸ್ ಎಲಿಮೆಂಟ್ಸ್ ಅಂತೀವಿ. ಪಂಚತತ್ವದಿಂದ ಆಗಿದೆ ಪ್ರತಿಯೊಂದು ವಸ್ತು ಅಂತ. ಐದರ್ ಇಟ್ ಮೇ ಬಿ ಮೇಡ್ ಅಪ್ ಆಫ್ ಏರ್, ಅರ್ತ್, ಫೈರ್, ಸ್ಕೈ ಆ್ಯಂಡ್ ವಾಟರ್. ಓಕೆ, ಸೊ ಯಾವುದಾದ್ರೂ ಆಗಿರ್ಬೋದು. ಇಲ್ಲಿ ಒಂದು ಮ್ಯಾಟರ್ ಏರಿಂದ ಆಗಿರ್ಬೋದು, ಅರ್ತಿಂದ ಆಗಿರ್ಬೋದು. ಅರ್ತ್ ಮೀನ್ಸ್ ಸಾಯಿಲ್ ಅಂತ ತಗೊಳ್ತೀವಿ. ಫೈರ್ ಬೆಂಕಿ ಅಂದರೆ ಟೆಂಪ್ರೇಚರ್, ಅಥವಾ ಡೈರೆಕ್ಟ್ ಲೈಕ್ ಫೈರ್ ಅಂತ ತಗೋಬೋದು. ಸ್ಕೈ ಆ್ಯಂಡ್ ವಾಟರ್. ಸೊ ಈ ರೀತಿ 5 ವಸ್ತುಗಳಿಂದ ಆಗಿದೆ. ಯಾವುದೇ ವಸ್ತು ಆಗಿರ್ಬೋದು. ಎವ್ರಿ ಮ್ಯಾಟರ್ ಆನ್ ದ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. ಅಕಾರ್ಡಿಂಗ್ ಟು ದಿಮ್ ಎವ್ರಿಥಿಂಗ್ ಲಿವಿಂಗ್ ಆರ್ ನಾನ್ ಲಿವಿಂಗ್, ಅದು ಲಿವಿಂಗ್ ಆಗಿರ್ಬೋದು, ನಾನ್ ಲಿವಿಂಗ್ ಆಗಿರ್ಬೋದು, ಇಟ್ ವಾಸ್ ಮೇಡ್ ಅಪ್ ಆಫ್ 5 ಬೇಸಿಕ್ ಎಲಿಮೆಂಟ್ಸ್. ಇಲ್ಲೇನು ಮೇಲೆ ಹೇಳಿದೀವಲ್ಲ, ಈ 5 ಬೇಸಿಕ್ ಎಲಿಮೆಂಟ್ಗಳಿಂದ ಆಗಿದೆ ಅನ್ನೋದು ಅರ್ಲಿ ಇಂಡಿಯನ್ ಫಿಲಾಸಫರ್ಸ್ ಹೇಳ್ತಾರೆ. ಇದೇ ರೀತಿ ಕ್ಲಾಸಿಫಿಕೇಶನನ್ನು ಗ್ರೀಕ್ ಫಿಲಾಸಫರ್ಸ್ ಕೂಡ ಮಾಡ್ತಾರೆ. ಈ ಗ್ರೀಕ್ ಫಿಲಾಸಫರ್ಸ್ ಏನು ಹೇಳ್ತಾರೆ ಅಂದರೆ, ಮ್ಯಾಟರು 5 ವಸ್ತುಗಳಿಂದ ಆಗಿದೆ ಅಂತ ಅವರು ಕೂಡ ಹೇಳ್ತಾರೆ. ದೇ ಹ್ಯಾಡ್ ಅರೈವ್ಡ್ ಅಟ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಸಿಮಿಲರ್ ಟು ಅರ್ಲಿ ಇಂಡಿಯನ್ ಫಿಲಾಸಫರ್ಸ್. ಅವ್ರ ಕ್ಲಾಸಿಫಿಕೇಶನ್ ಕೂಡ ಇದೇ ರೀತಿ ಇತ್ತು. ಯಾರು? ಗ್ರೀಕ್ ಫಿಲಾಸಫರ್ಸ್. ಅವರೇನು ಇಂಡಿಯನ್ ಫಿಲಾಸಫರ್ಸ್ ಹೇಳಿದ್ರಲ್ಲ, ಅದೇ ರೀತಿ ಮ್ಯಾಟರು 5 ಬೇಸಿಕ್ ಎಲಿಮೆಂಟ್ಸಿಂದ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಓಕೆ, ಅದು ಗ್ರೀಕ್ ಫಿಲಾಸಫರ್ಸ್ ಪ್ರಕಾರ. ನೆಕ್ಸ್ಟ್ ಮಾಡರ್ನ್ ಡೇ ಸೈಂಟಿಸ್ಟ್, ಈಗಿನ ಸೈಂಟಿಸ್ಟ್ಗಳು ಅಥವಾ ಅರ್ಲಿ ಇಂಡಿಯನ್ ಫಿಲಾಸಫರ್ಸ್ ಆದಮೇಲೆ ಬರ್ತಕ್ಕಂಥ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಅಂತಂದರೆ, ಮ್ಯಾಟರ್ ಈಸ್ ಆಫ್ 2 ಟೈಪ್ಸ್. ದೇ ಹ್ಯಾವ್ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ವಿಚ್ ಆರ್ ದೋಸ್ 2 ಟೈಪ್ಸ್? ಫಿಸಿಕಲ್ ಅಂದರೆ ಯಾವ ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ತಾರೆ ಅಂದರೆ, ಫಿಸಿಕಲ್ ಪ್ರಾಪರ್ಟೀಸ್ ಆಧಾರದ ಮೇಲೆ ಮತ್ತು ಕೆಮಿಕಲ್ ನೇಚರ್ನ ಆಧಾರದ ಮೇಲೆ ಮ್ಯಾಟರ್ನ ಅವರು ಕ್ಲಾಸಿಫೈ ಮಾಡ್ತಾರೆ. ದೇ ಜಸ್ಟ್ ಜನರಲೈಸ್ ಮಾಡಲಿಲ್ಲ, ಎಲ್ಲ ವಸ್ತುಗಳು ಈ 5 ಎಲಿಮೆಂಟ್ಸಿಂದ ಆಗಿದೆ ಅಂತ ಏನು ಇಂಡಿಯನ್ ಫಿಲಾಸಫರ್ಸ್ ಹೇಳಿದ್ರಲ್ಲ, ಹಾಗೆ ಸೈಂಟಿಸ್ಟ್ಗಳು ಆ ರೀತಿ ಜನರಲೈಸ್ ಮಾಡಲಿಲ್ಲ. ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್, ವಿ ಅಗ್ರಿ ದ್ಯಾಟ್, ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್, ಆ್ಯಂಡ್ ದೇ ಕ್ಲಾಸಿಫೈಡ್ ದ ಮ್ಯಾಟರ್ ಬೇಸ್ಡ್ ಆನ್ 2 ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ದಟ್ ಈಸ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ನೇಚರ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಹಾಗಾದರೆ ಯಾವ್ದ್ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ನಾವು ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಬಗ್ಗೆ ನೋಡೋಣ. ಸೊ ಮಾಡರ್ನ್ ಡೇ ಸೈಂಟಿಸ್ಟ್ 2 ಹೇಳ್ತಾರೆ, ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ನೇಚರ್. ಆ್ಯಂಡ್ ನಾವೀಗ ಫಿಸಿಕಲ್ ನೇಚರನ್ನು ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ನೋಡ್ತಾ ಹೋಗೋಣ. ಹಾಗಾದರೆ ವಾಟ್ ಈಸ್ ದ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್? ಫಸ್ಟ್ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಏನಂತಂದರೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಮ್ಯಾಟರ್ ಅನ್ನೋದು ಒಂದು ಪಾರ್ಟಿಕಲ್ಗಳಿಂದ ಆಗಿದೆ ಅಂತ ಹೇಳ್ತೀವಿ.
ಅದರಲ್ಲಿ ಕೆಲವರು ಹೇಳ್ತಾರೆ ಸಮ್ ಬಿಲೀವ್ ದಟ್ ಮ್ಯಾಟರ್ ಟು ಬಿ ಎಕ್ಸಿಸ್ಟ್ ಲೈಕ್ ಎ ಬ್ಲಾಕ್ ಆಫ್ ವುಡ್, ಲೈಕ್ ಎ ಬ್ಲಾಕ್ ಆಫ್ ವುಡ್ ಅಂದರೆ ವುಡ್ ಅಂದ್ರೆ ಕಟ್ಟಿಗೆಯ ಬ್ಲಾಕ್ಗಳಿದಾವಲ್ಲ, ಒಂದ್ರ ಮೇಲೆ ಒಂದು ಇಟ್ಟಾಗ ಹೇಗಾಗುತ್ತೋ ಅದೇ ರೀತಿ ಒಂದು ಮ್ಯಾಟರ್ ಕೂಡ ಇದೆ ಅಂತ. ಅಂಡ್ ಸಮ್ ಥಾಟ್ ಮ್ಯಾಟರ್ ವಾಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಲೈಕ್ ಸ್ಯಾಂಡ್. ಓಕೆ, ಸೊ ವುಡ್ಡಿನ ಬ್ಲಾಕ್ಸ್ ಒಂದ್ರ ಮೇಲೆ ಒಂದು ಇಟ್ಟಾಗ ಹೇಗಿರುತ್ತೋ ಹಾಗೆ ಮ್ಯಾಟರ್ಗಳು ಆಗಿದ್ದಾವೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎ ಪಾರ್ಟಿಕಲ್ಸ್ ಲೈಕ್ ಸ್ಯಾಂಡ್. ಮರಳಿನಲ್ಲಿ ಏನು ಕಣಗಳಿರ್ತಾವಲ್ಲ ಪಾರ್ಟಿಕಲ್ಸ್, ಆ ರೀತಿ ಹಲವಾರು ಪಾರ್ಟಿಕಲ್ಗಳಿಂದ ಮ್ಯಾಟರ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಒಂದು ಸಿಂಪಲ್ ಆಕ್ಟಿವಿಟಿ ಇದೆ. ಏನು ಅಂತಂದರೆ ಒಂದು ಬೀಕರ್ ತಗೋಬೇಕು, ಆ ಬೀಕರಲ್ಲಿ ಸ್ವಲ್ಪ ವಾಟರನ್ನು ತಗೋಬೇಕು ಆ್ಯಂಡ್ ಆ ಪಾರ್ಟಿಕಲನ್ನು ಮ್ಯಾಗ್ನಿಫೈ ಮಾಡಿದಾಗ ವಾಟರ್ ಅನ್ನೋದು ಒಂದು ವಸ್ತು, ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ವಾಟರ್ ಇಸ್ ಆಲ್ಸೋ ಎ ಮ್ಯಾಟರ್. ಓಕೆ, ಸೊ ಆ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅದನ್ನು ನಾವು ಮ್ಯಾಗ್ನಿಫೈ ಮಾಡಿ ನೋಡಿದಾಗ, ಮಿಲಿಯನ್ ಟೈಮ್ಸ್ ದೊಡ್ಡ ಮಾಡಿ ನೋಡಿದಾಗ ಅದರಲ್ಲಿರೋ ಪಾರ್ಟಿಕಲ್ ಈ ರೀತಿ ಕಾಣಿಸುತ್ತೆ ಅಂತ ಒಂದು ವಿಜುವಲೈಸೇಷನ್. ಓಕೆ, ಅದಕ್ಕೆ ನಾವು ಸಾಲ್ಟನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ವಾಟರ್ನ ತೊಗೊಂಡು ಬೀಕರಲ್ಲಿ 1 ಸ್ಪೂನ್ ಆಫ್ ಸಾಲ್ಟನ್ನು ಆ್ಯಡ್ ಮಾಡಬೇಕು. ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಸ್ಟರ್ ಮಾಡಬೇಕು ಚೆನ್ನಾಗಿ. ಓಕೆ, ಸ್ಟರ್ ಮಾಡಿದಾಗ ನೋಡಿ ಪಾರ್ಟಿಕಲ್ಸ್ ಆ್ಯಕ್ಚುಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸಾಲ್ಟ್ ಎಲ್ಲಿದೆ, ಇಟ್ ಈಸ್ ಸೆಟಲ್ ಅಟ್ ದಿ ಬಾಟಮ್. ಓಕೆ, ಬಟ್ ವೆನ್ ಎವರ್ ವಿ ಸ್ಟರ್ ಇಟ್, ದೆನ್ ದ ಪಾರ್ಟಿಕಲ್ಸ್ ಆಫ್ ಸಾಲ್ಟ್ ವಿಲ್ ಸ್ಪ್ರೆಡ್ ಥ್ರೂ ಔಟ್ ದಿ ವಾಟರ್. ಓಕೆ, ಸೊ ವಾಟರ್ ತುಂಬ ಅದು ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಪಾರ್ಟಿಕಲ್ಸು ಅಂತ. ಸೊ ಅಂದರೆ ಅದರ ಅರ್ಥ ಏನು ಅಂತಂದರೆ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸು ಆ್ಯಂಡ್ ಆಲ್ಸೋ ದ ಪಾರ್ಟಿಕಲ್ಸ್ ಹ್ಯಾವ್ ಸ್ಪೇಸ್ ಇನ್ ಬಿಟ್ವೀನ್ ದೆಮ್ ಅಂತ. ಓಕೆ, ನೋಡಿ ಇವೆರಡು ಈ ಸ್ಯಾಂಡ್ ಪಾರ್ಟಿಕಲ್ಸ್, ಸಾಲ್ಟ್ ಪಾರ್ಟಿಕಲ್ಸ್ ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತಂದರೆ ಅರ್ಥ ಏನು, ಇಲ್ಲಿ ಏನೋ ಸ್ಪೇಸ್ ಇದೆ, ಆ ಸ್ಪೇಸ್ ಇರೋದಕ್ಕೆ ಅದನ್ನ ಆಕ್ಯುಪೈ ಮಾಡ್ಕೊಂಡಿದೆ ಅಂತ. ಓಕೆ, ಮ್ಯಾಟರ್ಗೆ ಸ್ಪೇಸ್ ಆಕ್ಯುಪೈ ಮಾಡ್ಕೊಡೋ ಕೆಪಬಿಲಿಟಿ ಇದೆ. ಅದರಲ್ಲೂ ಎಸ್ಪೆಷಲಿ ಆ ಪಾರ್ಟಿಕಲ್ಸ್ ಏನು ಮಾಡ್ತವೆ, ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಅಂದರೆ ಪಾರ್ಟಿಕಲ್ಸು ಕಂಟಿನ್ಯೂಸ್ ಆಗಿಲ್ಲ, ಅದ್ರ ಮಧ್ಯದಲ್ಲಿ ಸ್ಪೇಸ್ ಇದೆ ಅಂತ ನಮಗೆ ಗೊತ್ತಾಯ್ತು. ಓಕೆ, ಸೊ ಅಂದರೆ ಒಂದು ಗುಣ ನಮ್ಗೆ ಗೊತ್ತಾಗಿದೆ, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಓಕೆ, ಆ್ಯಂಡ್ ಮ್ಯಾಟರ್ ಈಸ್ ಕೆಲವರು ಹೇಳ್ತಾರೆ ಇಟ್ ಎಕ್ಸಿಸ್ಟ್ ಆಸ್ ಎ ಬ್ಲಾಕ್ ಆಫ್ ವುಡ್ ಅಂತ. ಸೊ ಫೈನಲಿ ನಾವು ಒಂದು ಕನ್ಕ್ಲೂಷನಿಗೆ ಬರ್ತೀವಿ, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ. ಓಕೆ, ಸೊ ಕನ್ಕ್ಲೂಷನ್ ಏನು ನೋಡಿ, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಈ ಒಂದು ಆಕ್ಟಿವಿಟಿ ನಮಗೆ ಗೊತ್ತಾಗೋದು ಸ್ಮಾಲ್ ಪಾರ್ಟಿಕಲ್ಸಿಂದ ಆಗಿದೆ ಅಂತ. ಈ ಸಾಲ್ಟ್ ಪಾರ್ಟಿಕಲ್ಸು ವಾಟರ್ ಒಳಗಡೆ ಮಿಕ್ಸ್ ಆಗೋದಕ್ಕೆ ಕಾರಣ ಮ್ಯಾಟ್ರಲ್ಲಿ ಒಂದು ಸಮ್ ವೇಕೆಂಟ್ ಸ್ಪೇಸಸ್ ಇರುತ್ತೆ ಆ ಪಾರ್ಟಿಕಲ್ಗಳ ಮಧ್ಯೆ, ಅದನ್ನು ನಾವು ವಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ದೀಸ್ ಆರ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಂದಾಗ ಇದ್ರ ಮಧ್ಯದಲ್ಲಿ ಏನು ಸ್ಪೇಸ್ ಇದೆಯಲ್ಲ, ದಿಸ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ವಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ವೆನ್ ಎವರ್ ಸಾಲ್ಟ್ ಆರ್ ಶುಗರ್ ಈಸ್ ಆಡೆಡ್ ಟು ವಾಟರ್ and get mixed well, then the empty spaces were occupied by sugar particles. ನೀವೇನಾದರೂ ಈ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಮಧ್ಯದಲ್ಲಿರೋ ಸ್ಪೇಸ್ ಅಂತ ತಿಳ್ಕೊಳ್ಳಿ, ಲಿಕ್ವಿಡ್ ಪಾರ್ಟಿಕಲ್ಸ್ ಮಧ್ಯದಲ್ಲಿರೋದು, ನೀವು ಅದಕ್ಕೆ ಏನಾದರೂ ಸಾಲ್ಟನ್ನು ಹಾಕಿದರೆ ಅಥವಾ ಶುಗರನ್ನು ಹಾಕಿದರೆ, ಶುಗರ್ ಇಸ್ ಆಲ್ಸೋ ಎ ಮ್ಯಾಟರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಇದರಲ್ಲಿರುವ ಪಾರ್ಟಿಕಲ್ಗಳು ಈ ಸ್ಪೇಸನ್ನು ಫಿಲ್ ಮಾಡ್ತವೆ, ಈ ಸ್ಪೇಸನ್ನು ಫಿಲ್ ಮಾಡ್ತವೆ. ಸೊ ಈ ಸ್ಪೇಸ್ ಏನಿದೆಲ್ಲ ಅದನ್ನು ನಾವೇನಂತ ಕರಿತೀವಿ, ವಾಯ್ಡ್ ಅಂತ ಕರಿತೀವಿ. ಸೊ ಹಾಗಾಗಿ ಆ ಸ್ಪೇಸನ್ನು ಫಿಲ್ ಮಾಡೋದ್ರಿಂದ ನಮಗದು ಡಿಸಾಲ್ವ್ ಆಗಿದೆ ಅಂತ ಅನಿಸುತ್ತೆ. ಸೊ ದಟ್ ಇಟ್ ಡಿಸಾಲ್ವ್ಸ್ ಅಂಡ್ ಫಾರ್ಮ್ ಎ ಯೂನಿಫಾರ್ಮ್ ಸೊಲ್ಯೂಷನ್ ಆಫ್ ವಾಟರ್ ವಿತ್ ಶುಗರ್. ಶುಗರನ್ನು ಅಥವಾ ಸಾಲ್ಟನ್ನು ನೀವು ಏನಕ್ಕೆ ಹಾಕಬೇಕು, ವಾಟರ್ಗೆ ಹಾಕಿದಾಗ ಆ ಶುಗರ್ ಪಾರ್ಟಿಕಲ್ಸು ವಾಟರ್ನ ಪಾರ್ಟಿಕಲ್ಸ್ ಮಧ್ಯದಲ್ಲಿರುವ ವಾಯ್ಡ್ಸನ್ನು ಫಿಲ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತನ್ನೊಳಗಡೆ ಸೇರಿಸ್ಕೊಂಡ್ಬಿಡುತ್ತೆ ವಾಟರ್. ಓಕೆ, ಸೊ ಅವಾಗ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಯೂನಿಫಾರ್ಮ್ ಸೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ವಾಟ್ ಯು ಮೀನ್ ಬೈ ಯೂನಿಫಾರ್ಮ್ ಸೊಲ್ಯೂಷನ್? ದ ಸೊಲ್ಯೂಷನ್ ಇನ್ ವಿಚ್ ಪಾರ್ಟಿಕಲ್ಸ್ ಆರ್ ಟೋಟಲಿ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ವಾಯ್ಡ್ಸ್ ಅಲ್ಲಿ ಕಂಪ್ಲೀಟಾಗಿ ಫಿಲ್ ಆಗಿರ್ತವೆ. ಜೊತೆಗೆ ಅದು ಇದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಅಥವಾ ಶುಗರನ್ನು ನೀವು ವಾಟರ್ಗೆ ಹಾಕಿ ಚೆನ್ನಾಗಿ ಸ್ಟರ್ ಮಾಡಿಬಿಟ್ರೆ ಅದರಲ್ಲಿ ಅವೆರಡು ಮಿಕ್ಸ್ ಆಗಿರೋದು ಗೊತ್ತೇ ಆಗಲ್ಲ ನಮಗೆ, ಬಿಕಾಸ್ ಆ ಸ್ಪೇಸ್ ಮಧ್ಯದಲ್ಲೂ ಕರೆಕ್ಟಾಗಿ ಡಿಸಾಲ್ವ್ ಆಗಿಬಿಡ್ತವೆ ಅಂತ. ಓಕೆ, ಸೊ ಇದು ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ಪಾರ್ಟಿಕಲ್ಗಳಿಂದ ಆಗಿದೆ ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಪಾರ್ಟಿಕಲ್ಗಳು ಎಷ್ಟು ಚಿಕ್ಕದು ಅನ್ನೋದು ಇಂಪಾರ್ಟೆಂಟ್. ಹೌ ಸ್ಮಾಲ್ ಆರ್ ದೀಸ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್? And let us discuss this by knowing an activity or conducting an activity. ಓಕೆ, ಹೇಗೆ ಮಾಡಬೇಕು ಅಂದರೆ ಪಾರ್ಟಿಕಲ್ ಸೈಜನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಏನು ಮಾಡಬೇಕು ಅಂತಂದರೆ ಒಂದು ಬೀಕರ್ ತಗೋಬೇಕು ಆ್ಯಂಡ್ ಇನ್ ದಟ್ ಬೀಕರ್ ಟೇಕ್ 100 ml ಆಫ್ ವಾಟರ್. ಆ 100 ml ಆಫ್ ವಾಟರ್ಗೆ ಒಂದು ಸ್ವಲ್ಪ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಕಬೇಕು, ಅಂದರೆ KMnO4 ಅಂತ ಕರಿತೀವಿ. ಎಷ್ಟು ಹಾಕಬೇಕು ಅಂತಂದರೆ 2 to 3 crystals ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. 2 to 3 crystals
ಆಫ್ KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್ 2 to 3 ಕ್ರಿಸ್ಟಲ್ಸ್ ಹಾಕಬೇಕು. ಹಾಕಿದಾಗ ಅದೇನಾಗುತ್ತೆ, ಪಿಂಕ್ ಕಲರ್ಗೆ ಟರ್ನ್ ಆಗಿಬಿಡುತ್ತೆ. ನಾರ್ಮಲ್ ವಾಟರ್ ಇದ್ದಿದ್ದು ಏನಾಗಿದೆ, ಪಿಂಕ್ ಕಲರ್ ಆಗಿದೆ. ಇದರಿಂದ ಮತ್ತೆ ಒಂದು ಸೊಲ್ಯೂಷನ್ ಚೆನ್ನಾಗಿ ಕಲಿಸ್ಬೇಕು, ಸ್ಟರ್ ಮಾಡಬೇಕು. ಸ್ಟರ್ ಮಾಡಿದಾಗ ಕಂಪ್ಲೀಟ್ಲಿ ಪಿಂಕ್ ಕಲರ್ ಆಗುತ್ತೆ ಅದು. ಅದನ್ನು ತಗೊಂಡು ನಾವು ಮತ್ತೆ ಅದರಿಂದ 10 ml ತಗೋಬೇಕು. ಆ 10 ml ಅನ್ನು ನಾರ್ಮಲ್ ವಾಟರ್ಗೆ ಹಾಕಬೇಕು. ನಾರ್ಮಲ್ ವಾಟರ್ಗೆ ಹಾಕಿದಾಗ ಅಂದರೆ 100 ml ವಾಟರ್ಗೆ ಹಾಕಬೇಕು. ಅವಾಗ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಈ ಇದರಿಂದ 10 ml ಅನ್ನು ತಗೊಂಡು ಸೇಮ್ ಸೊಲ್ಯೂಷನ್ ತಗೊಂಡು KMnO4 ಇದೆ, ಜೊತೆಗೆ ವಾಟರ್ ಇದೆ, ಇದರಿಂದ ಮತ್ತೆ 10 ml ತಗೊಂಡು ನೆಕ್ಸ್ಟ್ ಇನ್ನೊಂದು ಬೀಕರ್ಗೆ ಇನ್ನೊಂದು 100 ml ನಾರ್ಮಲ್ ವಾಟರ್ಗೆ ಹಾಕಬೇಕು. ಈ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಅಗೇನ್ take 10 ml from this solution, okay, and add the same 10 ml to the normal water in another beaker. So ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತಂದರೆ, ಸೊ ಹಿಯರ್ ದ ಕಲರ್ ಈಸ್ ಡಿಫ್ರೆಂಟ್. ಇಲ್ಲಿ ನಾರ್ಮಲ್ ಇತ್ತು, KMnO4 ಹಾಕಿದ ತಕ್ಷಣ ಪಿಂಕ್ ಕಲರ್ ಆಯಿತು. ಆ ಪಿಂಕ್ ಕಲರ್ ಡಾರ್ಕ್ ಇದೆ, ಡಾರ್ಕ್ ಪಿಂಕ್ ಇದೆ. ಬರ್ತಾ 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 ಅಲ್ಲೇನಾಗಿದೆ, ಲೈಟ್ ಕಲರ್ ಆಗಿದೆ, ಪಿಂಕ್. ಓಕೆ, ಸೊ ಅಂದರೆ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ, ನೀವು ಜಸ್ಟ್ ನೋಡಿ 100 ml ಆಫ್ ವಾಟರ್ ಇತ್ತು, ಅದು ಟೋಟಲ್ 400 ml ಆಫ್ ವಾಟರ್ ಇದೆ. ಜಸ್ಟ್ 2 to 3 ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟು ಟೋಟಲ್ ಆಗಿ 400 ml ಆಫ್ ವಾಟರ್ನ ಕಲರ್ ಮಾಡಿದೆ. ಜಸ್ಟ್ ಫ್ಯೂ ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ಯಾನ್ ಕಲರ್ ಎ ಲಾರ್ಜ್ ವಾಲ್ಯೂಮ್ ಆಫ್ ವಾಟರ್. ಎಷ್ಟು ಅರೌಂಡ್ ನೀವು ಮತ್ತೆ ಇದನ್ನು ಮತ್ತೆ 10 ml ತೊಗೊಂಡೋದ್ರೂ ಕೂಡ ಅಪ್ ಟು 1000 ml ವರೆಗೂ ನೀವು ಅದನ್ನ ಕಲರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅಂದರೆ ಇದರರ್ಥ ಏನು ಅಂತಂದರೆ, ಕಲರ್ ಮಾಡ್ತಾ ಇದೆ ಅಂತಂದರೆ ಕಲರ್ ಯಾಕೆ ಬಂತು ಅಂದರೆ, ಈ KMnO4ಗೆ ಅದೇ ಕಲರ್ ಇದೆ, ಪಿಂಕ್ ಕಲರ್. ಅದು ಇಲ್ಲಿ ಈ ಪಾರ್ಟಿಕಲ್ ಸ್ಪ್ರೆಡ್ ಆದ ಹಾಗೆಲ್ಲ ಏನಾಗ್ತಿದೆ, ಕಲರ್ ಕಾಣಿಸ್ತಾ ಇದೆ ನಮಗೆ ಅಂತ. ಎಲ್ಲೆಲ್ಲಿ ಪಾರ್ಟಿಕಲ್ ಸ್ಪ್ರೆಡ್ ಆಗಿದೆ ಅದರದ್ದು ಅಲ್ಲಿ ಕಲರ್ ಬಂದಿದೆ ಅಂತ. ಇಲ್ಲಿ ಡಾರ್ಕ್ ಇದೆ ಅಂದರೆ ಜಾಸ್ತಿ KMnO4 ಪಾರ್ಟಿಕಲ್ಸ್ ಇದೆ ಅಂತ. ಇಲ್ಲಿ ಲೈಟ್ ಕಲರ್ ಇದೆ ಅಂದರೆ KMnO4 ಪಾರ್ಟಿಕಲ್ಸ್ ತುಂಬ ಕಡಿಮೆ ಇದೆ. ಇನ್ನೂ ಲೈಟ್ ಆಗ್ತಿದೆ ಅಂದರೆ ಪಾರ್ಟಿಕಲ್ಸ್ ಇದೆ ಆದರೆ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ ಅಷ್ಟು ಕಡಿಮೆ ಕಲರ್ ಬರ್ತಾ ಹೋಗುತ್ತೆ ಅಂತ. ಓಕೆ, ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ದೇರ್ ಮಸ್ಟ್ ಬಿ ಮಿಲಿಯನ್ಸ್ ಆಫ್ ಟೈನಿ ಪಾರ್ಟಿಕಲ್ಸ್ ಇನ್ ಜಸ್ಟ್ ಒನ್ ಕ್ರಿಸ್ಟಲ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಒಂದೇ ಒಂದು ಕ್ರಿಸ್ಟಲಲ್ಲಿ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ ಇದೆ. ಆ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸು 1000 ml ಆಫ್ ವಾಟರ್ವರೆಗೂ ಅದನ್ನು ಕಲರ್ ಮಾಡ್ತಾ ಹೋಗುತ್ತೆ ಅಂತ. ಓಕೆ, ಯಾವಾಗ ಅದನ್ನು ನೀರಿಗೆ ಹಾಕ್ತೀವಿ, ದ ಪಾರ್ಟಿಕಲ್ಸ್ ಕೀಪ್ ಆನ್ ಡಿವೈಡಿಂಗ್ ದೆಮ್ಸೆಲ್ಸ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪಾರ್ಟಿಕಲ್ಸ್. ಸಣ್ಣ ಪಾರ್ಟಿಕಲ್ಸ್ ಆಗೋದು ಡಿವೈಡ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಸೊ ಈ ಥರ ನಾವು ಮ್ಯಾಟರ್ ಪಾರ್ಟಿಕಲ್ಸಿಂದ ಆಗಿದೆ, ಅದರ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಅಂತ. ಇದನ್ನೇ KMnO4 ಇಲ್ಲ ಅಂತಂದರೆ ವಿ ಕ್ಯಾನ್ ಯೂಸ್ ಡೆಟಾಲ್ ಇನ್ ದ ಪ್ಲೇಸ್ ಆಫ್ KMnO4. 2 ml ಆಫ್ ಡೆಟಾಲ್ ಇನ್ಸ್ಟೆಡ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನು ಏನಂತೀವಿ, ಡೈಲ್ಯೂಷನ್ ಅಂತ ಹೋಗ್ತೀವಿ. ಅದನ್ನು 10 ml ತೊಗೊಂಡು ಮತ್ತೆ ಆ್ಯಡ್ ಮಾಡ್ತಾ ಹೋಗೋದನ್ನ ಡೈಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಎಷ್ಟು ಸ್ಮಾಲ್ ಅಂತ ಗೊತ್ತಾಯ್ತು. ಈಗ ಸ್ಮಾಲರ್ ಪಾರ್ಟಿಕಲ್ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ ಗೊತ್ತಾಯಿತು. ಎಷ್ಟು ಸ್ಮಾಲ್ ಅಂತಂದರೆ, ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಸ್ಮಾಲ್. ಎಷ್ಟು ಸ್ಮಾಲ್ ಅಂದರೆ, ದೇ ಆರ್ ಸ್ಮಾಲರ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಮ್ಮ ಇಮ್ಯಾಜಿನೇಷನ್ಗೂ ಮೀರಿ ಪಾರ್ಟಿಕಲ್ಸ್ ಏನಾಗಿದ್ದಾವೆ, ಸ್ಮಾಲ್ ಇದ್ದಾವೆ ಅಂತ, ತುಂಬ ಚಿಕ್ಕದಿದೆ. ಓಕೆ, ಸೊ ಇಷ್ಟು ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. ಸೊ ಅಂದರೆ ಒಂದಾಯಿತು ನಮಗೆ, ಪಾರ್ಟಿಕಲ್ಸಿಂದ ಆಗಿದೆ, ಪಾರ್ಟಿಕಲ್ಸು ಸ್ಮಾಲ್ ಆಗಿದ್ದಾವೆ ಅಂತ. ಓಕೆ, ಸೊ ಹಾಗಾದರೆ ಈ ಸ್ಮಾಲ್ ಪಾರ್ಟಿಕಲ್ಗಳ ಕ್ಯಾರೆಕ್ಟರ್ ಮತ್ತೇನು ಅಂತ. ಈಗ ಮ್ಯಾಟರು ಪಾರ್ಟಿಕಲಿಂದ ಆಗಿದೆ ಅಂತ ಗೊತ್ತಾಯಿತು. ಹಾಗಾದರೆ ಈ ಪಾರ್ಟಿಕಲ್ಗಳ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನಾನು ನೋಡ್ತಾ ಹೋಗೋಣ. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಓಕೆನಾ? ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದರೆ, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಪಾರ್ಟಿಕಲ್ಗಳಿಂದ ಆಗಿದೆ ಅಂತ ಗೊತ್ತಾಯಿತು. ಆ ಪಾರ್ಟಿಕಲ್ಗಳ ಮಧ್ಯದಲ್ಲಿ ಏನಿದೆ, ಸ್ಪೇಸ್ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಈ ಫಸ್ಟ್ ಆಕ್ಟಿವಿಟಿ ನೋಡಿದ್ವಿ ನಾವು, ಶುಗರ್ ಅಥವಾ ಸಾಲ್ಟನ್ನು ಆ್ಯಡ್ ಮಾಡಿದಾಗ ಫಸ್ಟು ನಾರ್ಮಲ್ ಆಗಿತ್ತು, ಅಂದರೆ ಬಾಟಮಲ್ಲಿ ಸೆಟ್ಲ್ ಆಗಿತ್ತು. ಬಟ್ ಸ್ಟರ್ ಮಾಡಿದಾಗ ಅದು ಟೋಟಲ್ ಆಗಿ ಸ್ಪ್ರೆಡ್ ಆಗ್ತಾ ಹೋಯಿತು ಅಂತ. ಓಕೆ, ಸೊ ಅದೇ ರೀತಿ ನಾವು KMnO4 ಅನ್ನು ಆ್ಯಡ್ ಮಾಡಿದಾಗಲೂ ಕೂಡ ಏನಾಗ್ತಾ ಹೋಯಿತು, ಕಲರ್ ಸ್ಪ್ರೆಡ್ ಆಗ್ತಾ ಹೋಯಿತು. ಅದರ ಅರ್ಥ ಏನು ಅಂತಂದರೆ, ಅಲ್ಲಿ ಸ್ಪೇಸ್ ಇದ್ದಾಗ ಮಾತ್ರ, ವಾಯ್ಡ್ ಅಂತ ಏನು ಹೇಳ್ತೀವಲ್ಲ, ಆ ವಾಯ್ಡ್ ಇದ್ದಾಗ ಮಾತ್ರ ಏನಾಗುತ್ತೆ, ಪಾರ್ಟಿಕಲ್ಸು ಇನ್ನೊಂದು ಪಾರ್ಟಿಕಲ್ಲು ಅದ್ರ ಮಧ್ಯದಲ್ಲಿ ಬಂದು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಸೊ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಅ ಸ್ಪೇಸ್ ಇನ್ ಬಿಟ್ವೀನ್ ದೆಮ್ ಅಂತ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋಣ.
ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಅಂತ. ಓಕೆ, ಸೊ ಮ್ಯಾಟರ್ ಪಾರ್ಟಿಕಲ್ ಇಂದಾಗಿದೆ, ಪಾರ್ಟಿಕಲ್ ನಡುವೆ ಸ್ಪೇಸ್ ಇದೆ ಅಂತ ಗೊತ್ತಾಯ್ತು. ಅದರ ಜೊತೆಗೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ಗೆ ಅವು ಯಾವಾಗಲೂ ಕೂಡ ಮೂವ್ಮೆಂಟಲ್ಲಿ ಇರ್ತವೆ ಅಂತ. ದೇ ಆರ್ ಆಲ್ವೇಸ್ ಇನ್ ಮೋಷನ್, ಕಂಟಿನ್ಯೂಸ್ಲಿ ಮೂವಿಂಗ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಒಂದು ಇನ್ಸೆನ್ಸ್ ಸ್ಟಿಕ್ ಅಥವಾ ಊದಿನ ಕಡ್ಡಿಯನ್ನು ಹಚ್ಬಿಟ್ಟು ಒಂದು ಮೂಲೆಯಲ್ಲಿಟ್ಟರೆ ಅದರ ಸ್ಮೆಲ್ ನಮಗೆ ಎಲ್ಲ ಕಡೆಗೂ ಬರುತ್ತೆ. ಫ್ರಾಗ್ರೆನ್ಸ್ ಅಂತ ಕರಿತೀವಿ. ದ ಫ್ರಾಗ್ರೆನ್ಸ್ ಆಫ್ ಆನ್ ಇನ್ಸೆನ್ಸ್ ಸ್ಟಿಕ್ ವಿಲ್ ಸ್ಪ್ರೆಡ್ ಆಲ್ ಓವರ್ ದ ರೂಮ್. ಹಾಗಾದರೆ ಈ ಫ್ರಾಗ್ರೆನ್ಸ್ ಅನ್ನೋದು ಕೂಡ ಒಂದು ಮ್ಯಾಟರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ರೂಮಲ್ಲಿ ಇದ್ದಿದ್ದು, ಒಂದು ಕಾರ್ನರಲ್ಲಿ ಇರಬೇಕಾಗಿದ್ದು ಇಡೀ ರೂಮಿಗೆ ಸ್ಪ್ರೆಡ್ ಆಗ್ತಿದೆ ಅಂದರೆ ಆ ಮ್ಯಾಟರ್ ಏನಾಗಿದೆ, ಪಾರ್ಟಿಕಲ್ಸ್ ಇಂದಾಗಿದೆ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತಿದೆ ಅಂತಂದರೆ ಬೇರೆ ಕಡೆಗೆ ಅದು ಮೂವ್ ಆಗ್ತಿದೆ ಅಂತ. ಸೊ ಮ್ಯಾಟರ್ ಮೂವ್ ಆಗ್ತಿದೆ ಅಂತಂದರೆ ಅದರಲ್ಲಿರೋ ಪಾರ್ಟಿಕಲ್ಸ್ ಮೂವ್ ಆಗ್ತಿದ್ದಾವೆ ಅಂತ ಅರ್ಥ. ಸೊ ವಿ ಕ್ಯಾನ್ ಸೇ ದಟ್ ಮ್ಯಾಟರ್, ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಸ್ವಲ್ಪ ವಾಟರ್ ತೊಗೊಂಡು ಅದಕ್ಕೆ 1 ಡ್ರಾಪ್ ಆಫ್ ಇಂಕನ್ನು ಹಾಕಿ. ಆ 1 ಡ್ರಾಪ್ ಆಫ್ ಇಂಕ್ ಕಂಪ್ಲೀಟಾಗಿ ವಾಟರ್ ತುಂಬ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ಇಂಕ್ ಅನ್ನೋದು ಒಂದು ಮ್ಯಾಟರ್ ಆ್ಯಂಡ್ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ನೀವು ಒಂದೇ ಒಂದು ಡ್ರಾಪ್ ಆಫ್ ಇಂಕನ್ನು ಹಾಕಿದಾಗ ಅದು ಟೋಟಲ್ ವಾಟರ್ಗೆ ಸ್ಪ್ರೆಡ್ ಆಗಿ ಕಂಪ್ಲೀಟ್ ವಾಟರ್ ಎಲ್ಲ ಬ್ಲೂ ಕಲರ್ ಆಗುತ್ತೆ, ಬ್ಲೂ ಇಂಕ್ ಹಾಕಿದಾಗ. ಓಕೆ, ಸೊ ಅಂದರೆ ಆ ಬ್ಲೂ ಆಗ್ತಿದೆ ಅಂದರೆ ಅದ್ರ ಅದರಲ್ಲಿರೋ ಪಾರ್ಟಿಕಲ್ಸ್ ಏನಾಗ್ತಿದೆ, ಮೂವ್ ಆಗ್ತಿದೆ ಅಂತ. ಅದೇ ರೀತಿ ಯು ಕ್ಯಾನ್ ಸೇ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈಗ ನಾನು ಎಕ್ಸ್ಪೆರಿಮೆಂಟ್ ನೋಡಿದ್ವಿ. KMnO4 ಒಂದು ಕ್ರಿಸ್ಟಲನ್ನು ಹಾಕಿದರೆ ಸಾಕು, ಕಂಪ್ಲೀಟ್ ವಾಟರ್ ಪಿಂಕ್ ಕಲರಿಗೆ ಟರ್ನ್ ಆಗುತ್ತೆ. ಅದರರ್ಥ ಪಿಂಕ್ ಕಲರ್ ಎಲ್ಲೆಲ್ಲಿದೆ ಅಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಪಾರ್ಟಿಕಲ್ಸ್ ಇದೆ ಅಂತ. ನೋಡಿ, ನಾವು ಮೂವ್ ಆಗ್ತಿರೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಅಂದರೆ ಪಾರ್ಟಿಕಲ್ಸ್ ಇನ್ ದ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ. ಓಕೆ, ಅಂದರೆ ಯಾವುದು ಮೂಮೆಂಟಲ್ಲಿರುತ್ತೆ, ಓಕೆ, ಅದಕ್ಕೆ ಒಂದು ಎನರ್ಜಿ ಇರುತ್ತೆ. ಅದನ್ನು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಇದರಿಂದ ನಮಗೆಲ್ಲ ಎಕ್ಸ್ಪೆರಿಮೆಂಟ್ ಏನು ಗೊತ್ತಾಗುತ್ತೆ ಅಂತಂದರೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಇಂಟರ್ಮಿಕ್ಸ್ ಆನ್ ದೇರ್ ಓನ್ ವಿತ್ ಈಚ್ ಅದರ್. ಒಂದರೊಳಗೊಂದು ಇಂಟರ್ಮಿಕ್ಸ್ ಆಗ್ತಾ ಹೋಗ್ತವೆ. ಸೊ ಹೇಗಾಗ್ತವೆ ಅಂತಂದರೆ ದೆ ಡೂ ಸೋ ಬೈ ಗೆಟಿಂಗ್ ಇನ್ ಟು ಸ್ಪೇಸಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಗಳ ಮಧ್ಯದಲ್ಲಿ ಸ್ಪೇಸ್ ಇದೆಲ್ಲ, ಆ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳೋದ್ರ ಮೂಲಕ ಇಂಟರ್ಮಿಕ್ಸ್ ಆಗ್ತವೆ ಅಂತ. ಓಕೆ, ಸೊ ಈ ಥರ ಪಾರ್ಟಿಕಲ್ಗಳು ಬೇರೆ ಬೇರೆ ರೀತಿಯ ಪಾರ್ಟಿಕಲ್ಗಳು ಇಂಟರ್ಮಿಕ್ಸ್ ಆಗೋ ಪ್ರಾಸೆಸನ್ನು ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಓಕೆ, ಯಾವಾಗ ಒಂದು ವಸ್ತುವನ್ನ ಹೀಟ್ ಮಾಡ್ತೀವಿ ಆವಾಗ ಆ ಡಿಫ್ಯೂಷನ್ನು ಫಾಸ್ಟ್ ಆಗುತ್ತೆ. ಯಾಕೆ ಹೇಳಿ, ವೆನೆವರ್ ವಿ ಹೀಟ್ ಎ ಸಬ್ಸ್ಟೆನ್ಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಓಕೆ, ಸೊ ಒಂದು ಪಾರ್ಟಿಕಲ್ ಕಾನ್ಸ್ಟೆಂಟ್ ಆಗಿದೆ, ಆ ಕಾನ್ಸ್ಟೆಂಟ್ ಆಗಿರೋ ಪಾರ್ಟಿಕಲ್ಗೆ ನಾವು ಹೀಟನ್ನು ಸಪ್ಲೈ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಹೀಟ್ ಸಪ್ಲೈ ಮಾಡಿದಾಗ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಅದು ವೈಬ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತಷ್ಟು ಹೀಟ್ ಮಾಡಿದಾಗ ಅದು ಮೂಮೆಂಟ್, ಅದರದ್ದು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗೋ ಹಾಗೆ ಮಾಡುತ್ತೆ. ಸೊ ವೆನೆವರ್ ವಿ ಹೀಟ್ ಎ ಸಬ್ಸ್ಟೆನ್ಸ್ ಡಿಫ್ಯೂಷನ್ ಬಿಕಮ್ಸ್ ಫಾಸ್ಟರ್ ಅಂತ ಹೇಳ್ತೀವಿ. So from all these experiments we come to a conclusion. What is that conclusion? Particles of matter are continuously moving, that is they possess kinetic energy. Kinetic energy ಅಂದರೆ ಯಾವ ವಸ್ತು ಮೂಮೆಂಟಲ್ಲಿರುತ್ತೆ ಆ ವಸ್ತುವಿಗಿರುವ ಎನರ್ಜಿಗೆ ಕೈನೆಟಿಕ್ ಎನರ್ಜಿ ಅಂತ ಕರೀತೀವಿ. ಅದೇ ರೀತಿ ಒಂದು ವಸ್ತು ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಒಂದು ಆಬ್ಜೆಕ್ಟ್, ಆ ಕಾನ್ಸ್ಟೆಂಟ್ ಆಗಿರೋದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಹಾಗೆ ಒಂದು ವಸ್ತು ಮೂವ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಓಕೆ, ಸೊ ಇಲ್ಲಿ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿದೆ ಅಂದರೆ ಅದಕ್ಕೆ ಯಾವಾಗಲೂ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ಅದನ್ನು ಹೀಟ್ ಮಾಡಿದಾಗ ಡಿಫ್ಯೂಷನ್ ಫಾಸ್ಟ್ ಆಗುತ್ತೆ ಅಂತ ಹೇಳಿದೆ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದೀವಿ, ಹೀಟ್ ಮಾಡ್ತಿದ್ದೀವಿ ಅಂದರೆ ಆಸ್ ದ ಟೆಂಪ್ರೇಚರ್ ರೈಸಸ್ ಪಾರ್ಟಿಕಲ್ಸ್ ಮೂವ್ ಫಾಸ್ಟರ್ ಬಿಕಾಸ್ ಇಟ್ ಇನ್ಕ್ರೀಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಸಬ್ಸ್ಟೆನ್ಸ್. ಸೊ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ಆಲ್ಸೋ ಇನ್ಕ್ರೀಸಸ್. These are the conclusions from these experiments. And now let us move on to another property of matter, that is particles of matter attract each other. Okay, matter is made up of particles and they have a space in between them, they are continuously moving ಅನ್ನೋದು ಗೊತ್ತಾಗಿದೆ. ಈಗ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಾ ಇರ್ತವೆ, ದೇ ಅಟ್ರಾಕ್ಟ್ ಈಚ್ ಅದರ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಒಂದು ಆಕ್ಟಿವಿಟಿನ ನೋಡೋಣ ನಾವು. ಏನು ಅಂತಂದರೆ ಅದು 3 ವಸ್ತುಗಳನ್ನು ತಗೋಬೇಕು ನಾವು. ಒಂದು ಐರನ್ ನೇಲ್ ಆ್ಯಂಡ್ ಅನದರ್ ಒನ್ ಇಸ್ ಪೀಸ್ ಆಫ್ ಚಾಕ್ ಆ್ಯಂಡ್ ಎ ರಬ್ಬರ್ ಬ್ಯಾಂಡ್. ಈ 3 ವಸ್ತುಗಳನ್ನು ತಗೊಂಡು ಅದನ್ನು ಹ್ಯಾಮರ್ ಮಾಡಬೇಕು, ಅಂದರೆ ಸುತ್ತಿಗೆ ತಗೊಂಡು ಹೊಡಿಬೇಕು, ಕಟ್ ಮಾಡಬೇಕು ಆ್ಯಂಡ್ ಸ್ಟ್ರೆಚ್ ಮಾಡಬೇಕು. ಈ ಐರನ್ ನೇಲನ್ನು ಹ್ಯಾಮರಿಂಗ್ ಮಾಡಬೇಕು, ಚಾಕ್ ಪೀಸನ್ನು ತೊಗೊಂಡು ಕಟ್ ಮಾಡಬೇಕು ಕೈಯಲ್ಲಿ,
ಆ್ಯಂಡ್ ರಬ್ಬರ್ ಬ್ಯಾಂಡ್ ತೊಗೊಂಡು ಸ್ಟ್ರೆಚ್ ಮಾಡಬೇಕು, ಎಳಿಬೇಕು. ಓಕೆ, ಸೊ ನಿಮಗೆ ಏನು ಅಬ್ಸರ್ವ್ ಮಾಡ್ಬೋದು ಅದನ್ನು ತೊಗೊಂಡ್ರೆ, ಇನ್ ದ ವಿಚ್ ಅಬೋವ್ 3 ಸಬ್ಸ್ಟೆನ್ಸಸ್ ಡು ಯು ಥಿಂಕ್ ದ ಪಾರ್ಟಿಕಲ್ಸ್ ಆರ್ ಹೆಲ್ಡ್ ಟುಗೆದರ್ ವಿತ್ ಎ ಗ್ರೇಟರ್ ಫೋರ್ಸ್? ಓಕೆ, ಸೊ ನಮಗೆ ಗೊತ್ತಾಗೋದೇನೆಂದರೆ ಯಾವ ಸಬ್ಸ್ಟೆನ್ಸಲ್ಲಿ ಓಕೆ ಪಾರ್ಟಿಕಲ್ಸು ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾವೆ ಅಂತ. ನೋಡಿ, ಒಂದು ಐರನ್ ನೇಲ್, ಕಬ್ಬಿಣದ ಮೊಳೆಯನ್ನು ತೊಗೊಂಡು ಹ್ಯಾಮರ್ ಮಾಡಿದಾಗ ಈಸಿಯಾಗಿ ಅದು ಬ್ರೇಕ್ ಆಗುತ್ತಾ, ಅಥವಾ ಪೀಸ್ ಆಫ್ ಚಾಕ್ ಈಸಿಯಾಗಿ ಬ್ರೇಕ್ ಆಗುತ್ತಾ? ರಬ್ಬರ್ ಬ್ಯಾಂಡನ್ನು ನಾವು ಸ್ಟ್ರೆಚ್ ಮಾಡೋದು ಈಸಿನಾ ಅಂತ? ಯಾವುದಕ್ಕೆ ಜಾಸ್ತಿ ಫೋರ್ಸ್ ಹಾಕಬೇಕು? ನೋಡಿ, ಇಲ್ಲಿ ಐರನ್ ನೇಲನ್ನು ಹ್ಯಾಮರ್ ಮಾಡಿದಾಗ ಜಾಸ್ತಿ ಫೋರ್ಸನ್ನು ಹಾಕಬೇಕು. ಸೊ ಮೋರ್ ಫೋರ್ಸ್ ವಿಲ್ ಬಿ ಆ್ಯಡೆಡ್. ಆ್ಯಂಡ್ ಪೀಸ್ ಆಫ್ ಚಾಕನ್ನು ನಾವು ಕಟ್ ಮಾಡೋದು ತುಂಬ ಈಸಿ. ಜಸ್ಟ್ ಯಾವುದು ನಮ್ಗೆ ಹ್ಯಾಮರ್ ಬೇಕಾಗಿಲ್ಲ, ಏನಿಲ್ಲ, ಜಸ್ಟ್ ಕೈಯಲ್ಲೇ ನಾವು ಕಟ್ ಮಾಡ್ಬೋದು ಬೈ ಯೂಸಿಂಗ್ ಅವರ್ ಫಿಂಗರ್ಸ್. ಓಕೆ, ಸೊ ಅಲ್ಲಿ ಸ್ವಲ್ಪ ಕಡಿಮೆ ಫೋರ್ಸನ್ನು ಹಾಕಬೇಕು. ರಬ್ಬರ್ ಬ್ಯಾಂಡನ್ನು ಸ್ಟ್ರೆಚ್ ಮಾಡಿದಾಗಲೂ ಕೂಡ ಫೋರ್ಸನ್ನು ಹಾಕಬೇಕು. ಬಟ್ ಪಾರ್ಟಿಕಲ್ ಬ್ರೇಕ್ ಆಗೋದು ಎಲ್ಲಿ ಅಂತಂದರೆ ಐರನ್ ನೇಲ್ ವಿಷಯದಲ್ಲಿ ಆಗಲ್ಲ, ಆ್ಯಂಡ್ ರಬ್ಬರ್ ಬ್ಯಾಂಡ್ ವಿಷಯದಲ್ಲಿ ಅದು ಬ್ರೇಕ್ ಆಗಲ್ಲ, ಜಸ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಐರನ್ ನೇಲನ್ನು ನಾವು ಬ್ರೇಕ್ ಮಾಡಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಫೋರ್ಸ್. ಅದೇ ರೀತಿ ಚಾಕ್ ಪೀಸನ್ನು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಅಂದರೆ ಅದರ ಅರ್ಥ ಅದು ಸ್ವಲ್ಪ ಫೋರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದರೆ ಅದರಲ್ಲಿರೋ ಪಾರ್ಟಿಕಲ್ಸ್ ಒಂದಕ್ಕೊಂದು ಅಟ್ರಾಕ್ಟ್ ಆಗಿದ್ದಾವೆ ಅಂತ ಅರ್ಥ. ಓಕೆ, ಇದರಲ್ಲಿ ಐರನ್ ನೇಲ್ ಇದೆಲ್ಲ, ದಿಸ್ ಐರನ್ ನೇಲ್ ಇನ್ ವಿಚ್ ದ ಪಾರ್ಟಿಕಲ್ಸ್ ಆರ್ ಹೆಲ್ಡ್ ಬೈ ಎ ಗ್ರೇಟರ್ ಫೋರ್ಸ್, ಅದರಲ್ಲಿರುವಂತಹ ಪಾರ್ಟಿಕಲ್ಗಳು ಗ್ರೇಟರ್ ಫೋರ್ಸಿಂದ ಹೆಲ್ಡ್ ಆಗಿದ್ದಾವೆ ಅಂತ. ಸೊ ಗ್ರೇಟರ್ ದ ಫೋರ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದೆಮ್. ಅದಕ್ಕೆ ಐರನ್ ನೇಲನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ. ಅದೇ ರೀತಿ ಈ ಪೀಸ್ ಆಫ್ ಚಾಕಲ್ಲಿ ಪಾರ್ಟಿಕಲ್ಸು ಫೋರ್ಸ್ ಕಡಿಮೆ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್, ಹಾಗಾಗಿ ಈಸಿಯಾಗಿ ಅದನ್ನು ನಾವು ಬ್ರೇಕ್ ಮಾಡ್ಬೋದು ಅಂತ. ಓಕೆ, ಸೊ ಅದೇ ರೀತಿ ಇನ್ನೊಂದು ಆ್ಯಕ್ಟಿವಿಟಿ ಇದೆ. ಒಂದು ಟ್ಯಾಪ್ ಓಪನ್ ಮಾಡಿಬಿಟ್ಟು ನೀವು ಅದನ್ನು ಒಂದು ಫಿಂಗರನ್ನು ಇದಕ್ಕಿಟ್ಬಿಟ್ಟು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ, ಆ ಫಿಂಗರನ್ನು ಇಟ್ಟಿರ್ತೀರಲ್ಲ, ಫಿಂಗರ್ನ ಲೆಫ್ಟ್ ಸೈಡಿಂದ ಮತ್ತು ರೈಟ್ ಸೈಡಿಂದ ವಾಟರು ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಮತ್ತೆ ನಾರ್ಮಲ್ ಆಗ್ತಾ ಬಂದು ಮತ್ತು ನಾರ್ಮಲ್ ವಾಟರ್ ಆಗೋದು ಫ್ಲೋ ಆಗ್ತಾ ಹೋಗುತ್ತೆ ಫಿಂಗರನ್ನು ಇಟ್ಟಾಗ. ನೀವು ಅಬ್ಸರ್ವ್ ಮಾಡ್ಬೋದು, ಇದನ್ನು ಮನೆಯಲ್ಲೇ ಅಬ್ಸರ್ವ್ ಮಾಡ್ಬೋದು. ಓಪನ್ ಎ ವಾಟರ್ ಟ್ಯಾಪ್, ಟ್ರೈ ಬ್ರೇಕಿಂಗ್ ದ ಸ್ಟ್ರೀಮ್ ಆಫ್ ವಾಟರ್ ವಿತ್ ಯುವರ್ ಫಿಂಗರ್ಸ್. ವಿಲ್ ಯು ಏಬಲ್ ಟು ಕಟ್ ದ ಸ್ಟ್ರೀಮ್ ಆಫ್ ವಾಟರ್? ಎಲ್ಲಿ ಫಿಂಗರನ್ನು ನೀವು ಪ್ಲೇಸ್ ಮಾಡಿದ್ರಲ್ಲ ಅಲ್ಲಿ ವಾಟರ್ ಸ್ಟ್ರೀಮ್ ಕಟ್ ಆಗುತ್ತೆ. ಓಕೆ, ಬಟ್ ಅಗೇನ್ ದೆನ್ ದೇ ವಿಲ್ ಬಿ ಟುಗೆದರ್ ಅಂತ ಹೇಳ್ತೀವಿ. ಇದು ಕಾರಣ ಏನು ಅಂತಂದರೆ ಇಲ್ಲೂ ಕೂಡ ವಾಟರ್ ಪಾರ್ಟಿಕಲ್ಸು ಒಂದಕ್ಕೊಂದು ಅಟ್ರಾಕ್ಟ್ ಆಗಿರ್ತವೆ. ಓಕೆ, ಸೊ ಜೊತೆಗೆ ಅದಕ್ಕೆ ಇನ್ನೊಂದು ಸ್ಪೆಷಾಲಿಟಿ ಇದೆ. ಆ್ಯಂಡ್ ದ ಪಾರ್ಟಿಕಲ್ಸ್ ವಿಲ್ ಸ್ಲೈಡ್ ಓವರ್ ಈಚ್ ಅದರ್ ಅಂತ ಹೇಳ್ತೀವಿ. ಒಂದು ಪಾರ್ಟಿಕಲ್ಲು ಇನ್ನೊಂದು ಪಾರ್ಟಿಕಲ್ಗಳ ಮೇಲೆ ಸ್ಲೈಡ್ ಆಗ್ತಾ ಇರುತ್ತೆ. ಸ್ಲೈಡ್ ಓವರ್ ಆಗುವಂಥ ಗುಣ ಇರೋದ್ರಿಂದ ವಾಟರ್ಗೆ ಅಲ್ಲೂ ಕೂಡ ಪಾರ್ಟಿಕಲ್ಸ್ ಯಾವಾಗಲೂ ಅಟ್ರಾಕ್ಷನಲ್ಲೇ ಇರುತ್ತೆ. ಓಕೆ, ನೀವು ಬ್ರೇಕ್ ಮಾಡಿದ್ರಿ ಮತ್ತೆ ಅದು ಒಂದಾಗ್ಬಿಟ್ಟು ಮೂವ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಸೊ ಈ ಎಲ್ಲ ಆ್ಯಕ್ಟಿವಿಟೀಸಿಂದ ನಾವು ಏನು ಕನ್ಕ್ಲೂಷನ್ಗೆ ಬರ್ತೀವಿ ಅಂತಂದರೆ, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೆಮ್. ಆ ಪಾರ್ಟಿಕಲ್ಗಳ ಮಧ್ಯದಲ್ಲಿ ಒಂದು ಫೋರ್ಸ್ ಇದೆ, ಆ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅವೆರಡು ಪಾರ್ಟಿಕಲ್ಗಳ ಮಧ್ಯದಲ್ಲಿ. ಆ್ಯಂಡ್ ದಿಸ್ ಫೋರ್ಸ್ ಕೀಪ್ಸ್ ದ ಪಾರ್ಟಿಕಲ್ ಟುಗೆದರ್. ಈ ಫೋರ್ಸೇ ಆ ಪಾರ್ಟಿಕಲ್ಗಳನ್ನು ಒಂದರ ಹತ್ತಕ್ಕೊಂದು ಇಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದ ಸ್ಟ್ರೆಂತ್ ಆಫ್ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೇರೀಸ್ ಫ್ರಮ್ ಒನ್ ಕೈಂಡ್ ಆಫ್ ಮ್ಯಾಟರ್ ಟು ಅನದರ್. ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ ಇದರ ಸ್ಟ್ರೆಂತು ವೇರಿ ಆಗ್ತಾ ಹೋಗುತ್ತೆ. ಎಲ್ಲ ವಸ್ತುಗಳಲ್ಲಿ ಒಂದೇ ಥರ ಸ್ಟ್ರೆಂತ್ ಇರಲ್ಲ. ನಾವು ಐರನ್ ನೇಲು, ಪೀಸ್ ಆಫ್ ಚಾಕ್, ರಬ್ಬರ್ ಬ್ಯಾಂಡಲ್ಲಿ ನೋಡಿದ್ವಿ. ಅದೇ ರೀತಿ ವಾಟರಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ. ಓಕೆ, ಸೊ ವಿತ್ ಗ್ರೇಟರ್ ಫೋರ್ಸ್ ನಾವು ಕೆಲವು ವಸ್ತುಗಳನ್ನು ಬ್ರೇಕ್ ಮಾಡ್ಬೋದು. ಇನ್ನೂ ಸ್ವಲ್ಪ ಫೋರ್ಸ್ ಹಾಕಿದ್ರು ಕೆಲವು ವಸ್ತುಗಳ ಮಧ್ಯೆ ನಾವು ಸ್ಪೇಸ್ ಮಾಡ್ಬೋದು ಅಥವಾ ಅದನ್ನು ಬ್ರೇಕ್ ಮಾಡ್ಬೋದು ಅಂತ. ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್ ಡ್ಯೂ ಟು ದ ಅಟ್ರಾಕ್ಟಿವ್ ಫೋರ್ಸ್ ಇನ್ ಬಿಟ್ವೀನ್ ದೆಮ್ ಅಂತ. So we have discussed the characteristics of particles of matter. Okay, I hope you understood today's lesson, and in the next class we are going to discuss the states of matter. Okay, until then, take care, have a nice day guys.